ನೀವೇನಾದರೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಟ್ರಾವೆಲ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ರೆ ಐ ಥಿಂಕ್ ವಿಸ್ಟಾಡೋಮ್ ಇಸ್ ದ ಬೆಸ್ಟ್ ಆಪ್ಷನ್. ₹1,200 ಅಷ್ಟೇ ಒಂದು ಟಿಕೆಟ್ಗೆ, ಆ್ಯಂಡ್ ಇಟ್ಸ್ ರಿಯಲಿ ವರ್ತ್ ದ ಮನಿ. ಯಾಕೆಂದರೆ ಪ್ರಯಾಣ ಕೂಡ ಪ್ರಯಾಣ ಅಂತಲೇ ಅನಿಸಲ್ಲ. ಎಲ್ಲೆಲ್ಲಿ ಸುತ್ತಮುತ್ತ ತಿರುಗಿ ನೋಡಿದ್ರೂ ಹಸಿರು ಕಾನನ, ಬೆಟ್ಟ, ಗುಡ್ಡ, ಮರಗಳು, ಅಲ್ಲಲ್ಲಿ ಹರಿಯುವ ಝರಿ ಎಲ್ಲದನ್ನು ನೋಡ್ತಾ ಪ್ರಯಾಣ ಮಾಡ್ತಾ ಇದ್ರೆ ಪ್ರಯಾಣದ ಆಯಾಸನೇ ಗೊತ್ತಾಗಲ್ಲ. ಇನ್ಫ್ಯಾಕ್ಟ್ ಆ 7 ಅವರ್ನ ಸಂಪೂರ್ಣವಾಗಿ ಎಂಜಾಯ್ ಮಾಡ್ಬೋದು. ಇದನ್ನೆಲ್ಲ ನೋಡ್ತಿದ್ರೆ ಗಂಧದ ಗುಡಿ ಚಿತ್ರದ ಅಣ್ಣವ್ರ ಹಾಡು ನೆನಪಾಗದಿರೇ ಇರಲ್ಲ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಹರಿಯುವ ನದಿಯಲ್ಲಿ ಜಾಡಿ ಹೂಬನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿಹಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ಬೆಳಗ್ಗೆ 7 ಗಂಟೆಗೆ ಬೆಂಗಳೂರಿನ ಯಶವಂತಪುರದಲ್ಲಿ ಸ್ಟಾರ್ಟ್ ಆದರೆ ಚಿಕ್ಕಬಾಣವರ, ನೆಲಮಂಗಲ, ಯಡಿಯೂರು, ಕುಣಿಗಲ್ಲು, ಬಿಜಿನಗರ, ಶ್ರವಣಬೆಳಗೊಳ, ಹಾಸನ ದಾಟ್ಕೊಂಡು ಸಕಲೇಶಪುರದ ಮಾರ್ಗವಾಗಿ ಸುಬ್ರಹ್ಮಣ್ಯ ರೋಡ್ನ ಸುಮಾರು 2ರಿಂದ 2:20 ತಲುಪುತ್ತೆ. ಅಲ್ಲಿಂದ ದೇವಸ್ಥಾನ ಕೇವಲ 12 ಕಿಲೋಮೀಟರ್, ಅಂದರೆ ಒಂದು 15 ನಿಮಿಷ ಅಷ್ಟೇ. ಹೋಟೆಲ್ಗೆ ಚೆಕ್ ಇನ್ ಮಾಡೋಕ್ಕೆ ಕೂಡ ಐಡಿಯಲ್ ಸಮಯ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸುಮಾರು ಒಳ್ಳೆ ಹೋಟ್ಲ್ಗಳಿವೆ. ನಾವು ಯಾವ ಹೋಟ್ಲಲ್ಲಿ ಉಳ್ಕೊಂಡ್ವಿ, ಯಾವುದ್ಯಾವುದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.